ಸಿದ್ದರಾಮಯ್ಯ ಪದತ್ಯಾಗ ಆಯಿತು. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟೆನ್ಷನ್ ಶುರುವಾಗ್ತಾ ಇದೆ. ಮುಂದಿನ ಸಿಎಂ ಡಿಕೆಶಿ ಎಂದ್ರು ತಪ್ಪದ ಗೊಂದಲ. ಮುಂದಿನ ಸಿಎಂ ಡಿಕೆಶಿ ಎಂದ್ರು ಕೂಡ ತಪ್ತಾ ಇಲ್ಲ ಗೊಂದಲ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕೇರಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. 4ವರಿಗೆ ಡಿಸಿಎಂ ಪಟ್ಟನ, ಒಬ್ಬರಿಗೆ ಮಾತ್ರ ಸೀಮಿತಾನ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಬ್ಬರನ್ನೇ ಡಿಸಿಎಂ ಮಾಡಲು ಪಟ್ಟನ ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 4ವರನ್ನ ಡಿಸಿಎಂ ಮಾಡಲು ಸಿದ್ದರಾಮಯ್ಯ ಅವರು ಈಗ ಪಟ್ಟನ್ನ ಹಿಡಿದಿದ್ದಾರೆ. 4ವರು ಮಾಡಿದ್ರೆ ಯಾರಾಗ್ತಾರೆ ಮುಖ್ಯಮಂತ್ರಿಗಳು? ಸಿದ್ದರಾಮಯ್ಯ ಪದತ್ಯಾಗ ಆಯಿತು. ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಇರುವಂತದ್ದು. ಮುಂದಿನ ಸಿಎಂ ಡಿಕೆಶಿ ಅಂತ ಕೂಡ ಹೇಳಿದ್ರು. ಇನ್ನೂ ಕೂಡ ಗೊಂದಲ ಇರುವಂತದ್ದು ಪಕ್ಷದಲ್ಲಿ. ಸಿಎಂ ಆಗಿ ಡಿಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಪಟ್ಟಾಭಿಷೇಕ ಫಿಕ್ಸ್ ಆದ್ರೂ ಕೂಡ ಮುಖ್ಯಮಂತ್ರಿ ಪಟ್ಟಕ್ಕೇರಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದ್ರೂ ಕೂಡ ಗೊಂದಲ ಇರುವಂತದ್ದು. 4ವರಿಗೆ ಡಿಸಿಎಂ ಪಟ್ಟನ ಅಥವಾ ಒಬ್ಬರಿಗೆ ಮಾತ್ರ ಸೀಮಿತ ಆಗುತ್ತಾ? ಒಬ್ಬರಿಗೆ ಡಿಸಿಎಂ ಮಾಡಲು ಪಟ್ಟನ್ನ ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದ್ರೆ 4ವರನ್ನ ಡಿಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಈಗ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗುತ್ತೆ. ಯಾರೆಲ್ಲ ಈ ಒಂದು ಲಿಸ್ಟ್ ನಲ್ಲಿ ಬರ್ತಾರೆ, ಡಿಸಿಎಂ ಲಿಸ್ಟ್ ನಲ್ಲಿ ಬರ್ತಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಬರ್ತಾರೆ. ಅವರನ್ನು ಕೂಡ ಡಿಸಿಎಂ ಆಗಿ ಕನ್ವರ್ಟ್ ಆಗಬೇಕು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದವರು, ಅವರನ್ನ ಡಿಸಿಎಂ ಮಾಡಬೇಕು ಅಂತ ಕೂಗು ಬಂದಿರುವಂಥದ್ದು. ಜೊತೆಗೆ ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯದವರು, ಅವರನ್ನ ಕೂಡ ಡಿಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದವರು ಡಿಸಿಎಂ ಆಗಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವರು ಮತ್ತೊಬ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಲ್ರೆಡಿ ಡಿಸಿಎಂ ಆಗಿದ್ರು. ಈಗ ಮತ್ತೆ ಡಿಸಿಎಂ ಆಗಬೇಕು. ದಲಿತ ಸಮುದಾಯದವರು ಇವರು ಡಿಸಿಎಂ ಆಗಬೇಕು ಅನ್ನುವಂತಹ ಕೂಗು ಈಗ ಕೇಳಿ ಬರ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದಾಗ ಈ ಎಲ್ಲ ನಾಯಕರುಗಳು ಡಿಸಿಎಂ ಆಗಬೇಕು ಅನ್ನುವಂತಹ ಪಟ್ಟು ಈಗ ಸಿದ್ದರಾಮಯ್ಯ ಅವರು ಹಿಡಿದಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟೆನ್ಷನ್ ಆಗ್ತಾ ಇರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕುರುಬ ಸಮುದಾಯದವರು, ಅವರನ್ನ ಡಿಸಿಎಂ ಮಾಡಬೇಕು ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದಲಿತ ಮುಖಂಡರು, ಜೊತೆಗೆ ದಲಿತ ಸಮುದಾಯದವರು ಡಿಸಿಎಂ ಪಟ್ಟಕ್ಕೆ ಈಗ ಕೇಳಿ ಬಂದಿರುವಂತಹ ಕೂಗು, ಅವರ ಹೆಸರು ಕೂಡ ಕೇಳಿ ಬಂದಿದೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಕೂಗು ಕೂಡ ಕೇಳಿ ಬಂದಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಮುನ್ನಡೆಯಲ್ಲಿರುವಂಥದ್ದು. ಅವ್ರನ್ನ ಒಂದು ಕಡೆಗೆ ಸಿಎಂ ಆಗೂ ಕೂಡ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಸಿದ್ದರಾಮಯ್ಯ ಅವರ ಒಲವಿರೋದು ಕೂಡ ಈಗಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮೇಲೇನೆ. ಆದರೆ ಹೈಕಮಾಂಡ್ ಹೇಳಿರೋದು ಡಿಕೆ ಶಿವಕುಮಾರ್ ಅಂತ. ಒಂದು ಕಡೆ ತೆರೆಮರೆಯಲ್ಲಿ ಆದರೆ ಹೋಗ್ಲಿ, ಸಿಎಂ ಅಂತೂ ಆಗಲಿಲ್ಲ, ಡಿಸಿಎಂ ಆಗಲಿ, ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂಥ ಈಗ ಪಟ್ಟು ಮತ್ತು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ವಲಯದಲ್ಲಿ.